ಜೀವದ ಮರಣ ಇರ್ತದಲ್ಲ, ಬಹಳ ಜನ ಈ ಹೃದಯಘಾತ ಅಂತ ಕೇಸ್ಗಳಲ್ಲಿ, ಪಾರ್ಶ್ವವಾಯು ಅಂತ ಕೇಸ್ಗಳಲ್ಲಿ, ಹೆರಿಗೆ ಅಂತ ಕೇಸ್ಗಳಲ್ಲಿ, ಅಪಘಾತಗಳು ನಡೀತಕ್ಕಂಥ ಕೇಸ್ಗಳಲ್ಲಿ ಈ ತುರ್ತು ಸೇವೆ ಅತ್ಯಂತ ಅವಶ್ಯ ಇರ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾರೆ. ಅಪಘಾತಗಳಾದಾಗ ತಕ್ಷಣ ಸೇವೆಯನ್ನು ಒದಗಿಸ್ಕೊಟ್ರೆ, ಮೆಡಿಕಲ್ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಅದಕ್ಕೆ ನಾವು ಅದನ್ನ ಗೋಲ್ಡನ್ ಅವರ್ ಅಂತ ಕರಿತೀವಿ. ಮೊದಲನೇ 1 ಗಂಟೆ ಇದೆಯಲ್ಲ, ಅಪಘಾತ ಮೊದಲನೇ 1 ಗಂಟೆ ಗೋಲ್ಡನ್ ಅವರ್ ಅಂತ ಕರಿತೀವಿ. ಆ 1 ಗಂಟೆ ಒಳಗಡೆ ನಿಮಗೆ ಮೆಡಿಕಲ್ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಬದುಕ್ತಕ್ಕಂತ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ನನ್ನ ಪ್ರಕಾರ, ಬಹುಶಃ ಆರೋಗ್ಯ ಇಲಾಖೆ ಪ್ರಕಾರ 80% ಇಂತ 1 ಗಂಟೆ ಟ್ರೀಟ್ಮೆಂಟ್ ಸಿಗ್ತದಲ್ಲ, ಅವು ಅಪಘಾತಗಳಲ್ಲಿ ಬದುಕಿರ್ತಕ್ಕಂಥದ್ದೇ ಜಾಸ್ತಿ ಇರ್ತಕ್ಕಂಥ 80%. ಅದರಿಂದ ಈ ತುರ್ತು ಸೇವೆ ಒದಗಿಸ್ಕೊಡ್ತಕ್ಕಂಥದ್ದು ಇದೆಯಲ್ಲ, ಅದು ಅತ್ಯಂತ ಅವಶ್ಯ, ಅಗತ್ಯ, ಮತ್ತೆ ಮರಣವನ್ನ ತಪ್ಪಿಸ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಬದುಕಲಿಕ್ಕೆ ಯಾರು ಕೂಡ ಅಪಘಾತದಲ್ಲಿ ಸಾಯಬಾರದು, ಅಪಘಾತಗಳೇ ಆಗಬಾರದು. ಅಪಘಾತ ಆದಾಗ ನಾವು ತುರ್ತು ಮೆಡಿಕಲ್ ಸೇವೆ ಒದಗಿಸ್ಕೊಡ್ತಕ್ಕಂಥದ್ದು ಇದೆಯಲ್ಲ, ಅತ್ಯುತ್ತಮವಾದಂತ ಕೆಲಸ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಂಥ ಅನೇಕ ಕಾರ್ಯಕ್ರಮಗಳು ಬೆಂಗಳೂರು ನಗರದಲ್ಲಿ ಸುಮಾರು 65ರಿಂದ 70 ಆಂಬುಲೆನ್ಸ್ಗಳಿದ್ದಾವೆ. ಬೆಂಗಳೂರು ನಗರದ ಎಲ್ಲಿಯಾದ್ರೂ ಕೂಡ ಅಪಘಾತ ಆಗ್ಲಿ ಅಥವಾ ಹೃದಯಘಾತ ಆಗ್ಲಿ, ಪಾರ್ಶ್ವವಾಯು ಆಗ್ಲಿ, ಹೆರಿಗೆ ಆಗ್ಲಿ, ಈ ತರದ ತುರ್ತು ಚಿಕಿತ್ಸೆ ನೀಡಬೇಕಾದಂತ ಅಗತ್ಯ ಇದೆಯಲ್ಲ, ಇಂಥವಕ್ಕೆ ಇದು ಅತ್ಯಂತ ಉಪಯೋಗ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಯಾವುದೇ ಕಾರಣಕ್ಕೆ ಅದಕ್ಕೆ ನಾನು ಆರೋಗ್ಯ ಸೇವೆಗೆ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ನಾನು ತಯಾರಿದ್ದೇನೆ ಅಂತಕ್ಕಂಥ, ನಮ್ಮ ಸರ್ಕಾರ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ತಯಾರಾಗಿದೆ. ಹೊಸ ಸೇವೆ ಮಾಡಿದಿರಿ, ಈ ಸೇವೆ ಅದರ ಉದ್ದೇಶ ಈಡೇರಲಿ ಅಂತ ನಾನು ಆಶಯವನ್ನ ವ್ಯಕ್ತ ಮಾಡ್ತೇನೆ. ಈಗ ನಾವು ಮಾಡೋದು ಬಹಳ ಮುಖ್ಯ ಅಲ್ಲ. ಈ ಸವಲತ್ತನ್ನ ಮಾಡಿದಾಗ, ಸರ್ಕಾರದಿಂದ ಮಾಡಿದಾಗ ಅದು ಪರಿಣಾಮಕಾರಿಯಾಗಿ ಆಗಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಪರಿಣಾಮಕಾರಿಯಾಗಿ ಅದನ್ನ ದಿನೇಶ್ ಗುಂಡೂರಾವ್ ಅವರು ನೋಡ್ಕೋತಾರೆ ಅಂತಕ್ಕಂಥ ನಂಬಿಕೆ ನನಗಿದೆ.